ಮೇಷರಾಶಿ, ಇಂದು ನಿಮ್ಮ ಮಗುವಿನಂತಹ ಸ್ವಭಾವ ಮತ್ತು ಆಹ್ಲಾದಕರ ಮನಸ್ಥಿತಿಯಿಂದ ಎಲ್ಲರ ಗಮನ ಸೆಳೆಯುವಿರಿ. ವಿರುದ್ಧ ಲಿಂಗದ ವ್ಯಕ್ತಿಯ ಸಹಾಯದಿಂದ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆಯಿದ್ದು ಹೊಸ ಕೌಟುಂಬಿಕ ಉದ್ಯಮ ಆರಂಭಿಸಲು ಇದು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಕುಟುಂಬದ ಇತರ ಸದಸ್ಯರ ಬೆಂಬಲದೊಂದಿಗೆ ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ. ಪ್ರೇಮ ಜೀವನದಲ್ಲಿ ಸುಂದರ ಅನುಭವಗಳನ್ನು ಪಡೆಯುವಿರಿ. ವೈವಾಹಿಕ ಜೀವನದ ಅನೇಕ ಪ್ರಯೋಜನಗಳನ್ನು ಇಂದು ಪೂರ್ಣವಾಗಿ ಆನಂದಿಸುವಿರಿ ಮತ್ತು ದೀರ್ಘಕಾಲದಿಂದ ಭೇಟಿಯಾಗದ ಸ್ನೇಹಿತರನ್ನು ಭೇಟಿ ಮಾಡುವ ಮುನ್ನ ಅವರಿಗೆ ಮೊದಲೇ ಮಾಹಿತಿ ನೀಡುವುದು ನಿಮ್ಮ ಸಮಯವನ್ನು ಉಳಿಸಲಿದೆ. ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ, ನಿಮ್ಮ ಆರೋಗ್ಯ ಮತ್ತು ದೈಹಿಕ ರೂಪವನ್ನು ಸುಧಾರಿಸಿಕೊಳ್ಳಲು ಇಂದು ಸಾಕಷ್ಟು ಸಮಯ ಸಿಗಲಿದ್ದು ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಬೆಲೆಬಾಳುವ ವಸ್ತುಗಳ ಬಗ್ಗೆ ವಿಶೇಷ ಗಮನ ಹರಿಸದಿದ್ದರೆ ಕಳ್ಳತನವಾಗುವ ಸಂಭವವಿದೆ. ಕುಟುಂಬದ ಸದಸ್ಯರೊಂದಿಗೆ ಸಮಸ್ಯೆಗಳನ್ನು ಮರೆತು ಸಂತೋಷದ ಸಮಯ ಕಳೆಯಿರಿ. ಬೇಡಿಕೆಗಳಿಗೆ ಮಣಿಯದಿರುವುದು ಉತ್ತಮ. ಬಿಡುವಿನ ಸಮಯದಲ್ಲಿ ಕ್ರೀಡೆ ಅಥವಾ ಜಿಮ್ಗೆ ಹೋಗುವ ಮೂಲಕ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಂಗಾತಿಯ ಪ್ರೀತಿಯಿಂದ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಕಂಡುಬರಲಿದೆ ಮತ್ತು ಇಂದು ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವುದು ನಿಮಗೆ ಹಿತವೆನಿಸಲಿದೆ. ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ, ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ವಹಿಸುವುದು ಇಂದು ಅನಿವಾರ್ಯವಾಗಿದ್ದು ನಿಮ್ಮ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ತೊಂದರೆ ಎದುರಿಸಬೇಕಾಗಬಹುದು. ಅಂಚೆ ಮೂಲಕ ಬರುವ ಒಂದು ಪತ್ರವು ಇಡೀ ಕುಟುಂಬಕ್ಕೆ ಸಂತೋಷದ ಸುದ್ದಿಯನ್ನು ತರಲಿದೆ. ಮಾನಸಿಕ ಗೊಂದಲಗಳಿದ್ದರೆ ಏಕಾಂತವಾಗಿರುವುದಕ್ಕಿಂತ ಅನುಭವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಧೈರ್ಯವು ಪ್ರೀತಿಯ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡಲಿದೆ. ವಿವಾಹದ ನಿಜವಾದ ಸುಖವನ್ನು ಇಂದು ಅನುಭವಿಸುವಿರಿ, ಆದರೆ ಹೊರಗಡೆಯ ಆಹಾರ ಸೇವನೆಯು ಆರೋಗ್ಯ ಹದಗೆಡಿಸಬಹುದು. ಅದೃಷ್ಟ ಸಂಖ್ಯೆ 9. ಕಟಕ ರಾಶಿ, ಮಾನಸಿಕ ಒತ್ತಡಗಳನ್ನು ದೂರಮಾಡಿ ಆರಾಮವಾಗಿರುವಿರಿ ಮತ್ತು ಮನೆಗೆ ಸಂಬಂಧಿಸಿದ ಹೂಡಿಕೆಗಳಿಂದ ಇಂದು ಅತ್ಯುತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ಸ್ನೇಹಿತರ ಬೆಂಬಲವಿದ್ದರೂ ಮಾತನಾಡುವಾಗ ಸಂಯಮ ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧಗಳಿಗೆ ಒಳ್ಳೆಯದು. ವೈಯಕ್ತಿಕ ಮತ್ತು ಪ್ರೇಮ ಸಂಬಂಧಗಳು ಇಂದು ಅತ್ಯಂತ ಸೂಕ್ಷ್ಮವಾಗಿರಲಿವೆ. ಸಮಯದ ಮಹತ್ವವನ್ನು ಅರಿತುಕೊಂಡು ಇಂದು ಏಕಾಂತದಲ್ಲಿ ಕಾಲ ಕಳೆಯಲು ಇಷ್ಟಪಡುವಿರಿ, ಇದು ನಿಮಗೆ ಮಾನಸಿಕ ಶಾಂತಿ ನೀಡಲಿದೆ. ವೈವಾಹಿಕ ಜೀವನದಲ್ಲಿ ಎದುರಾಗುವ ಸಣ್ಣಪುಟ್ಟ ಏರಿಳಿತಗಳನ್ನು ತಾಳ್ಮೆಯಿಂದ ನಿಭಾಯಿಸಿ ಮತ್ತು ಹಳೆಯ ಪರಿಚಯಸ್ಥರ ಕರೆ ನಿಮ್ಮಲ್ಲಿ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತದೆ. ಅದೃಷ್ಟ ಸಂಖ್ಯೆ 4. ಸಿಂಹ ರಾಶಿ, ನಿಮ್ಮ ಒರಟು ವರ್ತನೆಯಿಂದ ಸ್ನೇಹಿತರಿಗೆ ಮನಸ್ಸಿಗೆ ನೋವಾಗದಂತೆ ಎಚ್ಚರವಹಿಸಿ ಮತ್ತು ಹಣಕಾಸಿನ ಎಲ್ಲಾ ಬದ್ಧತೆಗಳನ್ನು ಇಂದು ಜಾಗರೂಕತೆಯಿಂದ ನಿರ್ವಹಿಸುವುದು ಅಗತ್ಯವಾಗಿದೆ. ಇತರರಿಗೆ ಸಹಾಯ ಮಾಡುವ ನಿಮ್ಮ ಪ್ರವೃತ್ತಿಯು ನಿಮಗೆ ಸಕಾರಾತ್ಮಕ ಪ್ರತಿಫಲಗಳನ್ನು ತಂದುಕೊಡಲಿದೆ. ನಿಮ್ಮ ಸಂಗಾತಿಯಲ್ಲಿನ ಒಂದು ಹೊಸ ಮತ್ತು ಅದ್ಭುತವಾದ ಗುಣವನ್ನು ಇಂದು ನೀವು ಗುರುತಿಸುವಿರಿ. ಕೆಲಸದ ಸ್ಥಳದಲ್ಲಿ ತಕ್ಷಣ ಗಮನ ನೀಡಬೇಕಾದ ಅನೇಕ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಇಂದು ಪ್ರೀತಿಯ ವಾತಾವರಣ ಸುಂದರವಾಗಿರಲಿದ್ದು ಸಂಗಾತಿಗಾಗಿ ಒಂದು ವಿಶೇಷ ಸಂಜೆಯನ್ನು ಆಯೋಜಿಸಿ ಸಂತೋಷಪಡುವಿರಿ. ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ, ಅನಗತ್ಯವಾಗಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳುವುದನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಹಣಕಾಸಿನ ಹರಿವು ಚೆನ್ನಾಗಿದ್ದರೂ ಅದು ಕೈಜಾರಿ ಹೋಗದಂತೆ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯವಾಗಿದೆ. ಎಲ್ಲರ ಗಮನ ಸೆಳೆಯುವ ಈ ದಿನದಂದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ಪರಿಹರಿಸಿಕೊಂಡು ಮುಂದುವರಿಯಿರಿ. ಪ್ರೇಮ ಜೀವನವನ್ನು ಮತ್ತಷ್ಟು ಉಜ್ವಲಗೊಳಿಸಲು ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವಿರಿ. ಹಿಂದೆ ಮನಸ್ತಾಪ ಹೊಂದಿದ್ದ ವ್ಯಕ್ತಿಗಳನ್ನು ಆಕಸ್ಮಿಕವಾಗಿ ಭೇಟಿಯಾಗುವ ಸಂಭವವಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ಶಾಂತಿ ಪಡೆಯುವಿರಿ ಮತ್ತು ಸಂಗಾತಿಯೊಂದಿಗೆ ಪ್ರಣಯದ ಕ್ಷಣಗಳನ್ನು ಅನುಭವಿಸುವಿರಿ. ಅದೃಷ್ಟ ಸಂಖ್ಯೆ 1. ತುಲಾ ರಾಶಿ, ನಿಮ್ಮ ಅದ್ಭುತ ಹಾಸ್ಯ ಪ್ರಜ್ಞೆಯು ಇತರರಿಗೆ ಸಂತೋಷ ನೀಡುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಲಿದೆ. ಹಣದ ಮೌಲ್ಯವನ್ನು ಇಂದು ನೀವು ಅರಿತುಕೊಳ್ಳುವಿರಿ ಮತ್ತು ಹಳೆಯ ಉಳಿತಾಯದ ಯೋಜನೆಗಳು ಇಂದು ನಿಮಗೆ ನೆರವಾಗಲಿವೆ. ವ್ಯಾಪಾರ ಪಾಲುದಾರರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ವ್ಯವಹರಿಸುವಾಗ ನಿಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಿ. ಪ್ರೀತಿಪಾತ್ರರಿಗೆ ನೀಡುವ ಭರವಸೆಗಳನ್ನು ಈಡೇರಿಸುವ ಕಡೆಗೆ ಗಮನ ಹರಿಸಿ. ಅಪರಿಚಿತರೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಂಗಾತಿಯೊಂದಿಗೆ ಪ್ರೀತಿಯ ಸಮಯ ಕಳೆಯಲು ಅವಕಾಶ ಸಿಗಲಿದೆ ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಇರುವವರಿಗೆ ಇಂದು ಉತ್ತಮ ದಿನವಾಗಿದೆ. ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ, ಮಾನಸಿಕ ಒತ್ತಡಗಳಿದ್ದರೂ ನಿಮ್ಮ ಆರೋಗ್ಯವು ಇಂದು ಸಹಕಾರ ನೀಡಲಿದೆ, ಆದರೆ ಹಣಕಾಸಿನ ಲಾಭವು ನೀವು ನಿರೀಕ್ಷಿಸಿದಷ್ಟು ಇರುವುದಿಲ್ಲ. ಸ್ನೇಹಿತರ ಬೆಂಬಲ ನಿಮ್ಮನ್ನು ಹುರಿದುಂಬಿಸಲಿದೆ, ಆದರೂ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಪ್ರೇಮ ಕಥೆಯು ಇಂದು ಮದುವೆಯ ರೂಪ ಪಡೆಯುವ ಬಗ್ಗೆ ಸಂಗಾತಿಯೊಂದಿಗೆ ಚರ್ಚೆ ನಡೆಸುವ ಸಾಧ್ಯತೆಯಿದೆ. ಬಿಡುವಿನ ಸಮಯದಲ್ಲಿ ಜಟಿಲವಾಗಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ಯಶಸ್ವಿಯಾಗುವಿರಿ. ಸಂಗಾತಿಯೊಂದಿಗೆ ನಡೆಸುವ ಭಾವಪೂರ್ಣ ಚರ್ಚೆಯು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಮತ್ತು ಇಂದು ಉತ್ತಮ ಭೋಜನಾಲಯಕ್ಕೆ ಭೇಟಿ ನೀಡಿ ರುಚಿಕರ ಆಹಾರವನ್ನು ಆನಂದಿಸುವ ಯೋಗವಿದೆ. ಅದೃಷ್ಟ ಸಂಖ್ಯೆ 5. ಧನಸ್ಸು ರಾಶಿ, ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಸ್ವಲ್ಪ ಮಂದವಾಗಿರುವುದರಿಂದ ಆಹಾರ ಸೇವನೆಯಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕು.
ದೊಡ್ಡ ಉದ್ಯಮಿಗಳು ಹೂಡಿಕೆ ಮಾಡುವ ಮುನ್ನ ಎಲ್ಲಾ ಆಯಾಮಗಳನ್ನು ಸರಿಯಾಗಿ ಯೋಚಿಸುವುದು ಅತ್ಯಗತ್ಯವಾಗಿದೆ. ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಹೊಂದಿದ್ದವರು ಇಂದು ರಾಜಿ ಮಾಡಿಕೊಳ್ಳಲು ಮುಂದೆ ಬರುವ ಸಾಧ್ಯತೆಯಿದೆ. ಸಂಗಾತಿಗೆ ಪೂರೈಸಲು ಸಾಧ್ಯವಾಗದ ಸುಳ್ಳು ಭರವಸೆಗಳನ್ನು ನೀಡಬೇಡಿ. ಕಚೇರಿಯ ಕೆಲಸಗಳನ್ನು ಬೇಗ ಮುಗಿಸಿ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವ ಅವಕಾಶ ಸಿಗಲಿದೆ. ದಾಂಪತ್ಯ ಜೀವನದ ಹಳೆಯ ಸುಂದರ ದಿನಗಳನ್ನು ನೆನಪಿಸಿಕೊಂಡು ಆನಂದಿಸುವಿರಿ ಮತ್ತು ಪ್ರೀತಿಪಾತ್ರರ ಜೊತೆಗಿನ ಸಮಯ ಸಂಬಂಧವನ್ನು ಬಲಪಡಿಸಲಿದೆ. ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಎಲ್ಲರ ಗಮನ ಸೆಳೆಯಲಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಇಂದು ಹೂಡಿಕೆ ಮಾಡುವುದರಿಂದ ಭವಿಷ್ಯದಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ಪಡೆಯುವಿರಿ. ಮನೆಯ ವಾತಾವರಣದಲ್ಲಿ ಹೊಸತನ ತರಲು ವೈವಿಧ್ಯಮಯ ಚಟುವಟಿಕೆಗಳನ್ನು ಕೈಗೊಳ್ಳಿ. ಇಂದು ಅತಿಯಾದ ಕೆಲಸದ ಒತ್ತಡದಿಂದಾಗಿ ನೀವು ನೀಡಿದ ಭರವಸೆಗಳನ್ನು ಪೂರೈಸಲು ಸಾಧ್ಯವಾಗದೆ ಪ್ರೀತಿಪಾತ್ರರ ಕೋಪಕ್ಕೆ ಗುರಿಯಾಗಬಹುದು. ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ವ್ಯಕ್ತಿಗಳಿಂದ ದೂರವಿರುವುದು ಒಳಿತು. ವೈವಾಹಿಕ ಜೀವನದಲ್ಲಿ ಪರಸ್ಪರ ಅಂತರ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಮತ್ತು ಹಾಡು ಹೇಳುವ ಮೂಲಕ ನಿಮ್ಮ ಪ್ರೀತಿಪಾತ್ರರನ್ನು ರಂಜಿಸುವಿರಿ. ಅದೃಷ್ಟ ಸಂಖ್ಯೆ 2. ಕುಂಭ ರಾಶಿ. ಕೆಲವು ಕಿರಿಕಿರಿಗಳು ನಿಮ್ಮ ಮಾನಸಿಕ ಶಾಂತಿಗೆ ಭಂಗ ತಂದರೂ ಸ್ನೇಹಿತರ ಸಹಾಯದಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿವೆ. ಮಾನಸಿಕ ಒತ್ತಡವನ್ನು ಹೋಗಲಾಡಿಸಲು ಹಿತವಾದ ಸಂಗೀತವನ್ನು ಆಲಿಸಿ ಮತ್ತು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಅಜಾಗರೂಕತೆ ತೋರದೆ ಆರ್ಥಿಕ ನಷ್ಟವಾಗದಂತೆ ನೋಡಿಕೊಳ್ಳಿ. ಇತರರಿಗೆ ಸಹಾಯ ಮಾಡುವ ನಿಮ್ಮ ಸಾಮರ್ಥ್ಯವು ನಿಮಗೆ ಒಳ್ಳೆಯ ಗೌರವ ತಂದುಕೊಡಲಿದೆ. ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹ ಕಂಡುಬರಲಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಸಮಯ ಕಳೆಯುವುದು ನಿಮಗೆ ಮಾನಸಿಕ ಉಲ್ಲಾಸ ನೀಡಲಿದೆ. ನಿಮ್ಮ ಸಂಗಾತಿಯ ದೈವಿಕ ಗುಣಗಳನ್ನು ಇಂದು ಅನುಭವಿಸುವಿರಿ ಮತ್ತು ಕಷ್ಟಕಾಲದಲ್ಲಿ ಉತ್ತಮ ಸ್ನೇಹಿತರ ಮಹತ್ವವೇನು ಎಂಬುದು ನಿಮಗೆ ಅರಿವಾಗಲಿದೆ. ಅದೃಷ್ಟ ಸಂಖ್ಯೆ 9. ಮೀನ ರಾಶಿ. ನಿಮ್ಮ ನಗುವು ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಿದ್ದು ಸಣ್ಣ ಉದ್ಯೋಗ ಮಾಡುವವರು ಆಪ್ತರಿಂದ ಪಡೆಯುವ ಸಲಹೆಯಿಂದ ಇಂದು ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆಯಿದೆ. ಹಳೆಯ ಸಂಪರ್ಕಗಳು ಮತ್ತು ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಇಂದು ಅತ್ಯಂತ ಸುಸಮಯವಾಗಿದೆ. ಪ್ರೇಮಿಯ ಕಡೆಯಿಂದ ಪ್ರಶಂಸೆಗಳು ಲಭಿಸಲಿದ್ದು ಅವರ ಭಾವನೆಗಳಿಗೆ ಸ್ಪಂದಿಸುವುದು ಮುಖ್ಯವಾಗಿದೆ. ಬಿಡುವಿನ ಸಮಯದಲ್ಲಿ ಏಕಾಂತವಾಗಿ ಉದ್ಯಾನವನದಲ್ಲಿ ಅಥವಾ ಟೆರೇಸ್ ಮೇಲೆ ಸುತ್ತಾಡುವುದು ನಿಮಗೆ ಹೊಸ ಆಲೋಚನೆಗಳನ್ನು ನೀಡಲಿದೆ. ವಿವಾಹದ ಪವಿತ್ರತೆ ಮತ್ತು ಪ್ರೀತಿಯ ನೈಜ ಅರ್ಥವನ್ನು ಇಂದು ನೀವು ಮನಗಾಣುವಿರಿ ಮತ್ತು ನಿಮ್ಮ ತಂದೆಯೊಂದಿಗೆ ಸ್ನೇಹಿತನಂತೆ ನಡೆಸುವ ಚರ್ಚೆಯು ಅವರಿಗೆ ಅಪಾರ ಸಂತೋಷ ನೀಡಲಿದೆ. ಅದೃಷ್ಟ ಸಂಖ್ಯೆ 6.